ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕರ್ನಾಟಕ ಸರ್ಕಾರದ ಒಂದು ಹೊಸ ಯೋಜನೆಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇನೆ. ನೀವೇನಾದರೂ ಕೂಡ ಮಹಿಳೆ ಆಗಿದ್ದರೆ ಮಿಸ್ ಮಾಡ್ದೇ ಸ್ಕಿಪ್ ಮಾಡ್ದೇ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡ್ತಾ ಹೋಗಿ. ಯಾಕಪ್ಪ ಅಂತಂದರೆ ನಿಮಗೆ ಕರ್ನಾಟಕ ಸರ್ಕಾರದ ಈ ಯೋಜನೆಯ ಮುಖಾಂತರ 10 ಲಕ್ಷ ರೂಪಾಯಿಗಳು ಸಿಗ್ತಾ ಇರುವಂಥದ್ದು. ಹಾಗಾದರೆ ಯಾವ ರೀತಿಯಾಗಿ ನಿಮಗೆ 10 ಲಕ್ಷ ರೂಪಾಯಿ ಸಿಗುತ್ತೆ, ಯಾವ ಒಂದು ಯೋಜನೆ ಅಡಿ ನಿಮಗೆ 10 ಲಕ್ಷ ರೂಪಾಯಿಯನ್ನು ಸರ್ಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕುತ್ತೆ, ಜೊತೆಗೆ ನೀವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಇನ್ನು ಮುಂತಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ಕರ್ನಾಟಕ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ, ನಂತರ ನಿಮ್ಮ ಮನೆಯಲ್ಲಿ ಮಕ್ಕಳೇನಾದರೂ ಕೂಡ ಓದ್ತಾ ಇದ್ದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು, ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇರ್ತೀನಿ. ಈಗ ಆಲ್ರೆಡಿ 6ರಿಂದ 12ನೇ ತರಗತಿ ಓದ್ತಾ ಇರುವಂತಹ ಮಕ್ಕಳಿಗೆ 10,000 ರೂಪಾಯಿ ಸ್ಕಾಲರ್ಶಿಪ್ ಬರ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ನಾನು ಮಾಡಾಕಿದ್ದೇನೆ. ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟು ನೋಡಬಹುದು. ಜೊತೆಗೆ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ, ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀಯಾಗಿ ಸಬ್ಸ್ಕ್ರೈಬ್ ಇರುತ್ತೆ, ಇದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ವೀಕ್ಷಕರೇ, ಪ್ರತಿ ಮಹಿಳೆಯೂ ಕೂಡ ತನ್ನ ಕಾಲಿನ ಮೇಲೆ ತಾನು ನಿಂತ್ಕೊಳ್ಬೇಕು, ಜೊತೆಗೆ ತನ್ನ ಸಂಸಾರವನ್ನು ತಾನೇ ಸಾಗಿಸಬೇಕು ಅಂತ ಹೇಳಿ ಒಂದು ದೃಢ ನಿರ್ಧಾರವನ್ನು ಮಾಡಿಕೊಂಡು ಕುಟುಂಬವನ್ನು ಒಂದು ದಡ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಮಹಿಳೆಯರು ಅಂತಂದರೆ ತಪ್ಪಾಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಮಹಿಳೆಯರು ವ್ಯಾಪಾರ ಮಾಡಿಕೊಳ್ಳುವಂತಹ ಸಲುವಾಗಿ, ವ್ಯಾಪಾರ ಮಾಡುವ ಸಲುವಾಗಿ ಸರ್ಕಾರ ಈ ಒಂದು ಯೋಜನೆಯಡಿ 10 ಲಕ್ಷ ರೂಪಾಯಿಯನ್ನು ಕೊಡ್ತಾ ಇರುವಂಥದ್ದು. ಹಾಗಾದರೆ ಆ ಯೋಜನೆ ಯಾವುದಪ್ಪ ಅಂತಂದರೆ ಮುದ್ರಾ ಯೋಜನೆ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಎಲ್ಲರಿಗೂ ಕೂಡ ಗೊತ್ತಿದೆ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಮುದ್ರಾ ಲೋನ್ ನಿಮಗೂ ಕೂಡ ಗೊತ್ತಿದೆ. ಇದು ಆರಂಭವಾಗಿದ್ದು 2015ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಹಿಳೆಯರಿಗೆ ಮುದ್ರಾ ಯೋಜನೆಯನ್ನು 3 ವಿಭಾಗವಾಗಿ ಮಾಡಿಕೊಂಡು ಲೋನ್ನ ಕೊಡ್ತಾ ಇರುವಂಥದ್ದು. ಆದರೆ ಶಿಶು ಲೋನ್, ಕಿಶೋರ್ ಲೋನ್, ಜೊತೆಗೆ ತರುಣ್ ಲೋನ್. ಸೊ ಈ ರೀತಿಯಾಗಿ 3 ವಿಭಾಗಗಳಾಗಿ ಮಾಡಿಕೊಂಡು ಲೋನನ್ನು ನೀಡ್ತಾ ಇರುವಂಥದ್ದು. 50,000 ರೂಪಾಯಿಗಳಿಂದ 10 ಲಕ್ಷ ರೂಪಾಯಿಗಳವರೆಗೂ ಕೂಡ ಈ ಒಂದು ಯೋಜನೆ ಅಡಿನಲ್ಲಿ ನೀವು ಸಾಲ ಸೌಲಭ್ಯವನ್ನು ಪಡ್ಕೊಳ್ಬಹುದು. ಇನ್ನು ಇದೀ ಒಂದು ಸಾಲವನ್ನು, ಈ ಒಂದು ಲೋನನ್ನು ಯಾರು ಕೊಡ್ತಾರೆ ಅನ್ನೋದನ್ನು ನೋಡೋದಾದರೆ NBFC ಸಂಸ್ಥೆಗಳ ಮುಖಾಂತರ ಮಹಿಳೆಯರು ಈ ಮುದ್ರಾ ಲೋನನ್ನು ಪಡ್ಕೊಳ್ಬಹುದಾಗಿದೆ. ಅಂದರೆ ಅಕಸ್ಮಾತ್ ನೀವೇನಾದರೂ ಕೂಡ ಲೋನ್ ತೆಗೆದುಕೊಂಡ ನಂತರ ಸುಮಾರು 7 ವರ್ಷಗಳವರೆಗೂ ಕೂಡ ನೀವು ಪಾವತಿಯನ್ನು ಮಾಡಬಹುದು. ಜೊತೆಗೆ ಇದರ ಬಡ್ಡಿ ದರವೂ ಕೂಡ ಕಡಿಮೆ ಇರುತ್ತೆ. 7.30% ಅಷ್ಟು ಮಾತ್ರ ನಿಮಗೆ ಬಡ್ಡಿ ದರವನ್ನು ಹಾಕಲಾಗುತ್ತೆ. ಇನ್ನು ಇದಕ್ಕೆ ನೀವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ, ನಿಮ್ಮ ಹತ್ತಿರ ಇರುವಂತಹ ಯಾವುದಾದರೂ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಶಾಖೆಗೆ ಹೋಗಬೇಕು. ಅಲ್ಲಿ ನೀವು ಮ್ಯಾನೇಜರ್ ಹತ್ರ ಮಾತಾಡಿ, ಆ ಬ್ಯಾಂಕಿನ ಸಿಬ್ಬಂದಿಗಳ ಜೊತೆ ಮಾತಾಡಿ ಮುದ್ರಾ ಲೋನ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳಿ. ನಂತರ ಆ ಮಾಹಿತಿಯನ್ನು ನೀವು ತೆಗೆದುಕೊಂಡ ನಂತರ ಅವರು ನೀವೇನು ಮಾಡಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ನೀವೇನಾದರೂ ಕೂಡ ಒಂದು ಉದ್ಯಮವನ್ನು, ಒಂದು ಹೊಸ ಕಂಪನಿಯನ್ನು ನೀವೇನಾದರೂ ಕೂಡ ಓಪನ್ ಮಾಡೋದಕ್ಕೆ ಬಯಸ್ತಾ ಇದ್ದೀರಾ, ಒಂದು ಕಂಪನಿಯನ್ನು ರನ್ ಮಾಡೋದಕ್ಕೆ ಬಯಸ್ತಾ ಇದ್ದೀರಾ ಅಂತಂದರೆ ನಿಮಗೆ ಬ್ಯಾಂಕಿನ ಅಧಿಕಾರಿಗಳು ಸಹಾಯವನ್ನು ಮಾಡ್ತಾರೆ. ಮುದ್ರಾ ಯೋಜನೆಯ ಮುಖಾಂತರ ನಿಮಗೆ 50,000ದಿಂದ 10 ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನೀವೇನಾದರೂ ಕೂಡ ಉದ್ಯಮವನ್ನು ಮಾಡೋದಕ್ಕೆ ಬಯಸಿದ್ದೇ ಆಯಿತು ಅಂತಂದರೆ, ನಾನು ಮೊದಲೇ ಹೇಳಿದಾಗೆ ಅಧಿಕಾರಿಗಳ ಹತ್ರ ಹೋಗಿ ಮಾತಾಡಿ, ಬ್ಯಾಂಕಿನ ಸಿಬ್ಬಂದಿ ಜೊತೆ ಮಾತಾಡಿ, ನಿಮಗೆ ಒಂದಷ್ಟು ಫಾರ್ಮ್ಸ್ಗಳನ್ನು ಕೊಡ್ತಾರೆ. ಆ ಫಾರ್ಮ್ಸ್ನ ಫಿಲಪ್ ಮಾಡಿದ ನಂತರ ಸೊ ನೀವು ಎಲ್ಲಿ ಉದ್ಯಮವನ್ನು ಆರಂಭಿಸ್ತಾ ಇದ್ರೆ ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲಿಸ್ತಾರೆ. ನಂತರ ನಿಮಗೆ 50,000ದಿಂದ 10 ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ಲೋನ್ ಸಿಗುತ್ತೆ. ಸೊ ಮಿಸ್ ಮಾಡ್ದೇ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಮಹಿಳೆಯರಿಗೂ ಕೂಡ ತಲುಪುವ ಹಾಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ದಿನಗಳಲ್ಲಿ ಹೊಸ ಅಪ್ಡೇಟ್ಸ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.